ಚಾಣಕ್ಯ ಎಕ್ಸ್‌ಪ್ರೆಸ್ ಡಿಜಿಟಲ್ ಮೀಡಿಯಾ, ನಿಮ್ಮ ಸುದ್ದಿ ನಮ್ಮ ಧ್ವನಿ, ಸದಾ ನಿಮ್ಮೊಂದಿಗೆ. ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ನ್ಯಾಯಾಧೀಶ ಮಂಜುನಾಥ್ ಆರ್ ಅವರು, ಮಾನವ ಕಳ್ಳ ಸಾಗಾಣಿಕೆಯು ಅತ್ಯಂತ ಗಂಭೀರ ಅಪರಾಧವಾಗಿದ್ದು, ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತಕ್ಷಣವೇ ಕಡಿವಾಣ ಹಾಕುವುದು ಅತ್ಯಗತ್ಯ ಎಂದಿದ್ದಾರೆ. ಯಾವುದೋ ಪ್ರಲೋಭನೆಗೆ ಒಳಪಡಿಸಿ ಅವ್ರನ್ನ ಕರ್ಕೊಂಡೋಗಿ ಬೇರೆ ದೇಶಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಶ್ರೀಮಂತರಿಗೆ ಮಾರಾಟ ಮಾಡುವಂತಹ ಒಂದು ಜಾಲ ಏನಿದೆ, ಆ ಒಂದು ಜಾಲವೇ ಈ ಮಾನವ ಕಳ್ಳ ಸಾಗಾಣಿಕೆ. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಕರೆ ನೀಡಿದ್ದಾರೆ. ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್.ವಿ. ಡಾಣಿ ಅವರು ಮಾತನಾಡಿದರು ಮತ್ತು ಸಿಪಿಐ ವಿಶ್ವನಾಥ್ ಹಿರೇಗೌಡರು ಅಧ್ಯಕ್ಷತೆ ವಹಿಸಿ ಅಪರಾಧ ತಡೆಯುವಲ್ಲಿ ಸಾರ್ವಜನಿಕರ ಸರ್ಕಾರದ ಮಹತ್ವವನ್ನು ತಿಳಿಸಿದ್ದಾರೆ. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ಚೌಳಗಿ, ಪಿಎಸ್ಐ ಹನುಮಂತಪ್ಪ ತಳವಾರ್, ಸಹಾಯಕ ಸರ್ಕಾರಿ ಅಭಿಯೋಜಕ ಪರಸಪ್ಪ ಗುಜಮಾಗಡಿ, ವಕೀಲರ ಸಂಘದ ಅಧ್ಯಕ್ಷ ಎಚ್ಆರ್ ನಾಯಕ್ ಹಾಗೂ ಕಾರ್ಯದರ್ಶಿ ಶಶಿಧರ್ ಶೆಟ್ಟರ್ ಉಪಸ್ಥಿತರಿದ್ದರು. ಅಲ್ಲದೆ ಅಂಗನವಾಡಿ ಮೇಲ್ವಿಚಾರಕಿ ನಾಗಮ್ಮ ಗುಂಡೂರು, ವಕೀಲರಾದ ಪಿ ರಮೇಶ್, ಮಲ್ಲು ಕೋನಸಾಗರ, ಆನಂದ್ ಡೊಳ್ಳಿನ್ ಸೇರಿದಂತೆ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬೇರೆ ಬೇರೆ ಆಮಿಷಗಳನ್ನ ಅಥವಾ ಭಯನ ಹುಟ್ಟಿಸಿ ಒತ್ತಾಯಪೂರ್ವಕವಾಗಿ ಅಥವಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮಹಿಳೆಯರನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಡೆದುಕೊಂಡು ಹೋಗಿ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವುದು ಒಂದು ಪದ್ಧತಿ. ಲೈಂಗಿಕವಾಗಿ ಹೇಗೆ ಬಳಸುವುದರ ಬಗ್ಗೆ ಎಲ್ಲ ಬಗ್ಗೆ ನ್ಯೂಸ್ನಲ್ಲಿ ನೋಡಿರ್ತೀವಿ. ಯಾವುದೇ ಹೆಣ್ಣು ಮಕ್ಕಳನ್ನ ನಿಮ್ಮನ್ನ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಕೆಲವು ಜನ ಏಜೆಂಟ್ಗಳು, ಕೆಲವು ಜನ ವ್ಯಕ್ತಿಗಳು ಕರೆದುಕೊಂಡು ಹೋಗಿ ಅವರನ್ನ ಹೀರೋಯಿನ್ ಮಾಡಲಾರದೆ ಅವರನ್ನ ಯಾವುದೋ ಒಂದು ವೇಷವಾಟಿಕೆಗೆ ಕಳಿಸೋದು ಅಥವಾ ಯಾವುದೋ ಒಂದು ಲೈಂಗಿಕ ಕ್ರಿಯೆಗೆ ಅವರನ್ನು ತಳ್ಳುವಂಥದ್ದು ಎಷ್ಟೋ ಸಂದರ್ಭಗಳನ್ನು ನೋಡಿದ್ವಿ. ಅದೇ ರೀತಿಯಲ್ಲಿ ಕೆಲವು ಜನ ಹೆಣ್ಣು ಮಕ್ಕಳನ್ನ ಮಾಡಲ್ಗಳನ್ನಾಗಿ ಮಾಡುವಂತೆ ಕರೆದುಕೊಂಡು ಹೋಗಿ ಇಂಥ ರೂಮ್ಗಳಿಗೆ ತಳ್ಳುವಂಥದ್ದು. ಅದೇ ರೀತಿಯಾಗಿ ಕೆಲವು ಜನ ಹೆಣ್ಣು ಮಕ್ಕಳ ಬಡತನವನ್ನ ಅದರ ದುರುಪಯೋಗವನ್ನು ಪಡೆದುಕೊಂಡು ನಿಮಗೆ ಒಳ್ಳೆ ಉದ್ಯೋಗ, ಒಳ್ಳೆ ಸಂಬಳದ ಉದ್ಯೋಗವನ್ನು ಕೊಡ್ತೇವೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಅವರನ್ನ ವೇಷವಾಟಿಕೆಗೆ ತಳ್ಳುವಂಥದ್ದು. ಅದೇ ರೀತಿಯಾಗಿ ಉತ್ತಮ ಶಿಕ್ಷಣ ಕೊಡ್ತೀವಿ, ಉತ್ತಮ ಅವಕಾಶಗಳನ್ನು ಅಂತ ಹೇಳಿ ಅವರಿಗೆ ಆಮಿಷಗಳನ್ನು ತೋರ್ಪಡಿಸಿ ಅವರನ್ನ ಲೈಂಗಿಕ ಚಟುವಟಿಕೆಗಳಿಗೆ ತಗೊಳ್ಳುವುದು. ಅದೇ ರೀತಿಯಾಗಿ ಕೆಲವು ಜನ ಕೆಲವು ಪ್ರಕರಣಗಳು ಬಂದಿದ್ದಾರೆ.